ಆರ್ಟಿಕಲ್ಸ್ ಉಪಪದಗಳು. Do you know what are articles? How many articles are there? Where and why are they used? In this video, we shall come to know the answers for all the questions. ವಿದ್ಯಾರ್ಥಿಗಳೇ, ನಿಮಗೆ ಉಪಪದಗಳೆಂದರೇನು, ಎಷ್ಟು ಉಪಪದಗಳಿವೆ, ಎಲ್ಲಿ ಮತ್ತು ಯಾಕೆ ಅವುಗಳನ್ನು ಉಪಯೋಗಿಸುತ್ತೇವೆ, ಈ ಎಲ್ಲ ಮುಂತಾದ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಉತ್ತರಗಳನ್ನು ಹುಡುಕೋಣ. Articles means articles are small words. They are used to determine the use of nouns. These articles refer to someone or something. They refer to a person or a thing, either in a specific way or in a general way. To show this, we use small words before nouns. These words are called articles. ಉಪಪದಗಳು ಚಿಕ್ಕ ಪದಗಳಾಗಿವೆ. ನಾಮಪದಗಳ ಉಪಯೋಗವನ್ನು ನಿಶ್ಚಯಿಸಲು ಅವುಗಳನ್ನು ಉಪಯೋಗಿಸುತ್ತೇವೆ. ಈ ಉಪಪದಗಳು ಯಾರೋ ಒಬ್ಬನನ್ನು ಅಥವಾ ಏನೋ ಒಂದಷ್ಟನ್ನು ನಿರ್ದೇಶಿಸುತ್ತವೆ. ಅವು ವ್ಯಕ್ತಿಯನ್ನು ಅಥವಾ ವಸ್ತುವನ್ನು ನಿಶ್ಚಿತವಾಗಿಯಾದರೂ ಅಥವಾ ಅನಿಶ್ಚಿತವಾಗಿಯಾದರೂ ನಿರ್ದೇಶಿಸುತ್ತವೆ. ಇದನ್ನು ತೋರಿಸಲು ನಾವು ನಾಮಪದಗಳ ಮೊದಲು ಈ ಚಿಕ್ಕ ಪದಗಳನ್ನು ಬಳಸುತ್ತೇವೆ. ಈ ಪದಗಳನ್ನು ಉಪಪದಗಳೆಂದು ಕರೆಯುತ್ತೇವೆ. ಸಿಂಪಲ್ ಆಗಿ ನಾವು ಹೇಳಬೇಕು ಅಂತಂದರೆ ಆರ್ಟಿಕಲ್ಸ್ಗಳು ಮೂರಿವೆ, ಎ, ಆ್ಯನ್ ಮತ್ತು ದ. ಇವುಗಳನ್ನು ನಾಮಪದದ ಮೊದಲು ನಾವು ಇವುಗಳನ್ನು ಉಪಯೋಗಿಸ್ತೇವೆ. ಮತ್ತು ನಾಮಪದಗಳು ಏಕವಚನವಾಗಿವೆಯೋ ಅಥವಾ ಬಹುವಚನವಾಗಿವೆಯೋ, ನಿಶ್ಚಿತವಾಗಿವೆಯೋ ಅಥವಾ ಅನಿಶ್ಚಿತವಾಗಿವೆಯೋ ಅನ್ನೋದನ್ನು ಪತ್ತೆ ಹಚ್ಚಲು ಎ, ಆ್ಯನ್ ಮತ್ತು ದ ಅನ್ನುವಂತಹ ಆರ್ಟಿಕಲ್ಸ್ಗಳನ್ನು ಬಳಸ್ತೇವೆ. ಓಕೆ, ಕೈಂಡ್ಸ್ ಆಫ್ ಆರ್ಟಿಕಲ್ಸ್, ಉಪಪದಗಳ ಪ್ರಕಾರಗಳು. ಫಸ್ಟ್ ಒನ್ ಇನ್ಡೆಫಿನಿಟ್ ಆರ್ಟಿಕಲ್ಸ್, ಸೆಕೆಂಡ್ ಒನ್ ಡೆಫಿನಿಟ್ ಆರ್ಟಿಕಲ್. ಈ ರೀತಿ ಎರಡು ಪ್ರಕಾರಗಳಿವೆ. ಓಕೆ, ಫಸ್ಟ್ ಒನ್ ಇನ್ಡೆಫಿನಿಟ್ ಆರ್ಟಿಕಲ್ಸ್, ಅನಿಶ್ಚಿತ ಉಪಪದಗಳು. ಅನಿಶ್ಚಿತ ಉಪಪದಗಳು ಅಂದರೆ ಏನು, ಅವುಗಳು ಯಾವುವು, ಅವುಗಳನ್ನು ಎಲ್ಲಿ ಬಳಸಬೇಕು ಅನ್ನೋದನ್ನು ಈಗ ನೋಡೋಣ. ಹಾಗಾದರೆ ಎ ಮತ್ತು ಆ್ಯನ್ ಈ ಎರಡು ಪದಗಳು ಅನಿಶ್ಚಿತ ಉಪಪದಗಳಾಗಿವೆ, ಇನ್ಡೆಫಿನಿಟ್ ಆರ್ಟಿಕಲ್ಸ್ಗಳಾಗಿವೆ. ಎ ಮತ್ತು ಆ್ಯನ್ ಇವು ಎರಡೂ ಅನಿಶ್ಚಿತ ಉಪಪದಗಳು. ಹೆಸರೇ ಹೇಳುವಂತೆ ಇವುಗಳು ಯಾವುದೇ ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ತಿಳಿಸೋದಿಲ್ಲ. ಆದ್ದರಿಂದ ಇವುಗಳನ್ನು ಅನಿಶ್ಚಿತ ಉಪಪದಗಳಂತ ಕರಿತೀವಿ. ಆನಂತರ ಇವುಗಳನ್ನು ಎನಿಸಲು ಬರುವ ಏಕವಚನ ನಾಮಪದಗಳ ಜೊತೆಗೆ ಬಳಸುತ್ತೇವೆ. ಅಂದರೆ ಕೌಂಟೇಬಲ್ ನೌನ್ಸ್, ಆ ನೌನ್ಗಳು ಕೌಂಟೇಬಲ್ ಆಗಿರಬೇಕು, ಅಂದರೆ ಎನಿಸಲು ಬರುವಂತಿರಬೇಕು. ಅಂಥ ಪದಗಳ ಮುಂಚೆ ಎ ಮತ್ತು ಆ್ಯನ್ಗಳನ್ನು ಬಳಸ್ತೀವಿ. ಹಾಗಾದರೆ ಈಗ ಎ, ಆ್ಯನ್ ಇವುಗಳನ್ನು ಯಾವ್ಯಾವ ಸಂದರ್ಭಗಳಲ್ಲಿ ಬಳಸಬೇಕು ಅನ್ನೋದನ್ನು ಎಕ್ಸಾಂಪಲ್ಗಳ ಮೂಲಕ ನೋಡೋಣ. ಓಕೆ, ಮೊದಲಿಗೆ ಇನ್ಡೆಫಿನಿಟ್ ಆರ್ಟಿಕಲ್ ಎ ಬಗ್ಗೆ ಚರ್ಚಿಸೋಣ. ಯೂಸಸ್ ಆಫ್ ದ ಇನ್ಡೆಫಿನಿಟ್ ಆರ್ಟಿಕಲ್ ಎ. ಎ ಅನ್ನುವಂಥ ಇನ್ಡೆಫಿನಿಟ್ ಆರ್ಟಿಕಲನ್ನು ಎಲ್ಲಿ ಬಳಸಬೇಕು? ರೂಲ್ ನಂಬರ್ 1, ದ ಆರ್ಟಿಕಲ್ ಎ ಈಸ್ ಯೂಸ್ಡ್ ಬಿಫೋರ್ ದ ಕೌಂಟೇಬಲ್ ಕಾಮನ್ ನೌನ್ಸ್ ದಟ್ ಬಿಗಿನ್ ವಿತ್ ನಾನ್ ವೋವೆಲ್ ಕಾನ್ಸನೆಂಟ್ ಸೌಂಡ್ಸ್. ಅಂದರೆ ಎ ಎಂಬ ಉಪಪದವನ್ನು ವ್ಯಂಜನದ ಧ್ವನಿಯಿಂದ ಪ್ರಾರಂಭವಾಗುವ, ಅಂದರೆ ಅಲ್ಲಿ ಸ್ವರವಿರಬಾರದು, ವ್ಯಂಜನವಿರಬೇಕು. ವ್ಯಂಜನ ಧ್ವನಿಯಿಂದ ಪ್ರಾರಂಭವಾಗುವ ಎನಿಸಲು ಬರುವಂತಹ ಏಕವಚನ ನಾಮಪದಗಳ ಮೊದಲಿಗೆ ಉಪಯೋಗಿಸಲ್ಪಡುತ್ತದೆ. ಆ ನಾಮಪದವು ಏಕವಚನ ಆಗಿರಬೇಕು. ಅಂಥ ಸಂದರ್ಭದಲ್ಲಿ ಎ ಅನ್ನುವಂಥ ಉಪಪದನ ಬಳಸಬೇಕು. ಫಾರ್ ಎಕ್ಸಾಂಪಲ್ ಎ ಬಸ್. ಹಾಗಾದರೆ ಇಲ್ಲಿ ಬಸ್ ಅನ್ನುವಂಥ ಪದ ಇದೆಯಲ್ಲ, ಅದು ಬಿ ಅನ್ನೋ ಅಕ್ಷರದೊಂದಿಗೆ ಪ್ರಾರಂಭ ಆಗ್ತದೆ. ಬಿ ಎನ್ನುವುದು ವ್ಯಂಜನಾಕ್ಷರ, ಇದೊಂದು ಕಾನ್ಸನೆಂಟ್ ಇದು. ಸೊ ಆ ನಂತರ ಅದರ ಉಚ್ಚಾರಣೆಯೂ ಬ ಅಂತಿದೆ, ಸ್ವರ ಇಲ್ಲ ಅಲ್ಲಿ. ಸೊ ಹೀಗಾಗಿ ಅಲ್ಲಿ ಎ ಬಳಸಬೇಕು. ಒಂದು ವೇಳೆ ಸ್ವರಾಕ್ಷರ ಅಥವಾ ಸ್ವರದ ಉಚ್ಚಾರಣೆ ಇದ್ದರೆ ಆ್ಯನ್ ಬಳಸಬೇಕು. ಸೊ ಹೀಗಾಗಿ ಬಸ್ಗೆ ಎ ಬರುತ್ತೆ. ಹಾಗೆ ಸೇಮ್ ಕಾರ್, ಸಿ ಅನ್ನುವುದು ಇಲ್ಲಿ ವ್ಯಂಜನಾಕ್ಷರ. ಸೊ ಹೀಗಾಗಿ ಅಲ್ಲಿ ಎ ಬಳಸಬೇಕು. ಹಾಗೆ ಡಾಗ್, ಎ ಫಾಕ್ಸ್, ಎ ಗೋಟ್, ಎ ಲೈಬ್ರರಿ, ಎ ಮಂಕಿ, ಎ ಪಿಕಾಕ್, ಎ ಟೇಲರ್, ಎ ವ್ಯಾಲಿ, ಎ ರೂಮ್, ಎ ಡೋರ್, ಎ ಚೇರ್, ಎ ಬುಕ್, ಅ ಟೀಚರ್, ಎ ಪೊಲೀಸ್ಮನ್, ಎಟ್ಸೆಟ್ರಾ. ಸೊ ಹೀಗೆ ಎಲ್ಲ ಕಡೆ ಅದು ವ್ಯಂಜನಾಕ್ಷರದೊಂದಿಗೆ ಆರಂಭವಾಗಿ
ವ್ಯಂಜನಾಕ್ಷರದ ಒಂದು ಉಚ್ಚಾರಣೆಯನ್ನು ಅದು ಕೊಡ್ತದೆ. ಸೊ ಹೀಗಾಗಿ ಅಲ್ಲಿ ಎಲ್ಲ ಕಡೆ ಎ ಅನ್ನುವಂಥ ಉಪಪದವನ್ನು ಬಳಸಿದ್ದೀವಿ. ಸೊ ಇದುವರೆಗೆ ಹೇಳಿರುವಂಥ ಎಕ್ಸಾಂಪಲ್ಸ್ಗಳು ಬಸ್, ಕಾರ್, ಡಾಗ್, ಫಾಕ್ಸ್ ಇವೆಲ್ಲ ಏನಿವೆ ಅದು ಯಾವುದೋ ಒಂದು ಬಸ್ಸು, ಯಾವುದೋ ಒಂದು ಕಾರು, ಯಾವುದೋ ಒಂದು ಡಾಗ್, ನಿಶ್ಚಿತವಾದಂಥ ಯಾವುದೇ ಒಂದು ವಸ್ತು ಅಥವಾ ಪ್ರಾಣಿಯಲ್ಲಿಲ್ಲ. ಸೊ ಯಾವುದೋ ಒಂದು ವಸ್ತು ಇದೆ, ಯಾವುದೋ ಒಂದು ಪ್ರಾಣಿ ಇದೆ. ಸೊ ಹೀಗಾಗಿ ಇಲ್ಲೆಲ್ಲ ಕಡೆ ಎ ಅನ್ನುವಂಥ ಅನಿಶ್ಚಿತ ಉಪಪದ ಅಥವಾ ಎ ಎನ್ನುವಂತಹ ಇನ್ಡೆಫಿನಿಟ್ ಆರ್ಟಿಕಲ್ನ ಇಲ್ಲಿ ಬಳಸಿದ್ದೀವಿ. ರೂಲ್ ನಂಬರ್ 2. A is used with vowel letters having consonantal value. ಅಂದರೆ ಎ ಎನ್ನುವಂತಹ ಉಪಪದವನ್ನು ವ್ಯಂಜನದ ಧ್ವನಿಯನ್ನು ಹೊಂದಿದ ಸ್ವರಗಳ ಜೊತೆಗೆ ಉಪಯೋಗಿಸಲ್ಪಡುತ್ತದೆ. ವ್ಯಂಜನಾಕ್ಷರಗಳು ಇದ್ದಾಗ ಎ ಅನ್ನುವಂಥ ಉಪಪದ ಬಳಸಬೇಕು. ಹಾಗೆ ಸ್ವರಾಕ್ಷರಗಳು ಎಗ್, ಆರೆಂಜ್ ಇಂಥವಿದ್ದಾಗ ಆ್ಯನ್ ಬಳಸಬೇಕು. ಹಾಗಾದರೆ ಕೆಲವು ಸಂದರ್ಭಗಳಲ್ಲಿ ಸ್ವರಾಕ್ಷರಗಳಿದ್ರೂ ಎ ಅನ್ನುವಂಥ ಉಪಪದಗಳನ್ನು ಬಳಸ್ತೀವಿ. ಅಂತ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಇಲ್ಲೇ ನೋಡ್ರಿ. ಟೇಕ್ ಫಾರ್ ಸಮ್ ಎಕ್ಸಾಂಪಲ್ಸ್. ಅ ಯೂನಿಟ್. ಯೂನಿಟ್ ಎನ್ನುವ ಪದ ಇದೆ ನೋಡಿಲ್ಲಿ. ಯೂನಿಟ್ ಎನ್ನುವುದು ಯು ಎನ್ನುವುದು ಸ್ವರ, ಹಾಗಂತ ಹೇಳಿ ಇಲ್ಲಿ ಆ್ಯನ್ ಬಳಸಬಾರ್ದು. ಏಕೆಂತಂದರೆ ಯೂನಿಟ್ ಅನ್ನೋದನ್ನು ಉಚ್ಚಾರಣೆ ಮಾಡಿದಾಗ ಮೊದಲನೇ ವರ್ಡ್ ಯ ಅಂತ ಬರುತ್ತೆ, ಮೊದಲನೇ ಅಕ್ಷರ ಯ ಅಂತ ಬರುತ್ತೆ. ಯ ಎನ್ನುವುದು ವ್ಯಂಜನಾಕ್ಷರ. ಸೊ ಉಚ್ಚಾರಣೆಗೆ ನಾವಿಲ್ಲಿ ಪ್ರಾಮುಖ್ಯತೆ ಕೊಡಬೇಕು. ಯು ಅನ್ನೋದನ್ನು ಸ್ವರ ಅಂತ ಹೇಳಿ ತಿಳ್ಕೊಂಡು ಆ್ಯನ್ ಬರೀಬಾರ್ದು. ಇಲ್ಲಿ ಯೂನಿಟ್ ಎನ್ನುವುದು ಯು, ಯ ಎನ್ನುವುದು ವ್ಯಂಜನಾಕ್ಷರ ಇರೋದ್ರಿಂದ ಇಲ್ಲಿ ಎ ಬರೀಬೇಕು. ಸೇಮ್ ಯೂನಿವರ್ಸಿಟಿ. ಯೂನಿವರ್ಸಿಟಿ ಪದದಲ್ಲಿ ಯು ಅಕ್ಷರ ಸ್ವರ ಅಂತ ಹೇಳಿ ತಿಳ್ಕೊಂಡಲ್ಲಿ ಆ್ಯನ್ ಬರೀಬಾರ್ದು. ಅದನ್ನು ಕನ್ನಡದಲ್ಲಿ ಬರೆದಾಗ ನೋಡ್ರಿ ಇಲ್ಲಿ ಯೂನಿವರ್ಸಿಟಿ ಯು, ಯ ಎನ್ನುವುದು ವ್ಯಂಜನಾಕ್ಷರ, ಹೀಗಾಗಿ ಅಲ್ಲಿ ಎ ಅನ್ನುವಂಥ ಉಪಪದ ಬಳಸಬೇಕು. ಸೇಮ್ ಎ ಯುಟಿಲಿಟಿ, ಎ ಯುರೋಪಿಯನ್, ಎ ಯೂಸ್ಫುಲ್ ಥಿಂಗ್, ಎ ಯೂನಿಫಾರ್ಮ್. ಈ ರೀತಿ ನಾವು ಏನು ಮಾಡಬೇಕು ಅಂತಂದರೆ ಎ ಅನ್ನುವಂಥ ಇಲ್ಲಿ ಉಪಪದವನ್ನು ಬಳಸಬೇಕು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಶಬ್ದ ಯುರೋಪಿಯನ್. ಈ ಯು ಅಕ್ಷರದೊಂದಿಗೆ ಅದು ಪ್ರಾರಂಭವಾದ್ರೂ ಅಲ್ಲಿ ಯುರೋಪಿಯನ್ ಯ ಅನ್ನುವಂಥ ಉಚ್ಚಾರಣೆ ಕೊಡೋದ್ರಿಂದ ಅಲ್ಲಿನೂ ಕೂಡ ಎ ಅನ್ನುವಂಥ ಉಪಪದವನ್ನು ಬಳಸಬೇಕು, ಆರ್ಟಿಕಲ್ ಬಳಸಬೇಕು. ರೂಲ್ ನಂಬರ್ 3. ಎ ಈಸ್ ಯೂಸ್ಡ್ ವಿತ್ ದ ವರ್ಡ್ ಒನ್. ಎ ಎಂಬ ಉಪಪದವು ಒನ್ ಎಂಬ ಪದದ ಜೊತೆಗೆ ಉಪಯೋಗಿಸಲ್ಪಡುತ್ತದೆ. ಫಾರ್ ಎಕ್ಸಾಂಪಲ್ಸ್, ಎ ಒನ್ ಮ್ಯಾನ್ ಶೋ. ಇದು ಒಬ್ಬ ವ್ಯಕ್ತಿ ನಡೆಸಿಕೊಡುವಂತಹ ಶೋ. ಇಲ್ಲಿ ನೋಡಿ ONE ಒನ್. ಓ ಎನ್ನುವುದು ಸ್ವರವಾದರೂ ಕೂಡ ಅಲ್ಲಿ ಆ್ಯನ್ ಬಳಸುವಂಗಿಲ್ಲ. ಯಾಕಂತಂದರೆ ಒನ್ ONE. ಇಲ್ಲಿ ಓ ಎನ್ನುವುದು ಸ್ವರ ಆದ್ರೂ ಇದನ್ನು ಪ್ರೊನೌನ್ಸಿಯೇಷನ್ ಮಾಡುವಾಗ, ಉಚ್ಚಾರಣೆ ಮಾಡುವಾಗ ವ ಅಂತ ಹೇಳ್ತೀವಿ. ಒನ್ ಕನ್ನಡದಲ್ಲಿ ಬರೆದಿದೆ. ಸೊ ವ ಎನ್ನುವುದು ವ್ಯಂಜನಾಕ್ಷರ ಆಗಿರೋದ್ರಿಂದ ಅದರ ಹಿಂದ್ಗಡೆ ಎ ಎನ್ನುವಂತಹ ಉಪಪದವನ್ನು ಬಳಸಬೇಕು. ಸೊ ಒನ್ ಮ್ಯಾನ್ ಶೋ, ಎ ಒನ್ ಮ್ಯಾನ್ ಶೋ. ನೆಕ್ಸ್ಟ್ ಎ ₹1 ಕಾಯಿನ್, ₹1 ಕಾಯಿನ್. ಸೊ ಅಲ್ಲಿನೂ ಕೂಡ ಎ ಬಳಸಬೇಕು. ಎ ಒನ್ ಐಡ್ ಮ್ಯಾನ್, ಎ ಒನ್ ಸೈಡ್ ಮ್ಯಾಚ್. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಒನ್. ಸೊ ಈ ಎಲ್ಲ ಎಕ್ಸಾಂಪಲ್ಸ್ಗಳು ಎ ಎನ್ನುವಂತಹ ಆರ್ಟಿಕಲನ್ನು, ಎ ಅನ್ನುವಂತಹ ಒಂದು ಉಪಪದವನ್ನು ಎಲ್ಲೆಲ್ಲಿ ಬಳಸಬೇಕು ಅನ್ನೋದನ್ನು ತಿಳಿಸಲಾಗಿದೆ. ಸೊ ನೆಕ್ಸ್ಟು ಆ್ಯನ್ ಬಳಸೋದು. ಓಕೆ, ಇದುವರೆಗೂ ಇನ್ಡೆಫಿನಿಟ್ ಆರ್ಟಿಕಲ್ ಎ ಅನ್ನು ಹೇಗೆ ಬಳಸಬೇಕು ಅನ್ನೋದನ್ನು ನೋಡಿದ್ವಿ. ಈಗ ಇನ್ಡೆಫಿನಿಟ್ ಆರ್ಟಿಕಲ್ ಆ್ಯನ್ ಅನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಈಗ ನೋಡೋಣ. ದ ಆರ್ಟಿಕಲ್ ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ದ ಕೌಂಟೇಬಲ್ ಸಿಂಗ್ಯುಲರ್ ನೌನ್ಸ್ ಬಿಗಿನಿಂಗ್ ವಿತ್ ವೋವೆಲ್ ಸೌಂಡ್ಸ್. ಆ್ಯನ್ ಎಂಬ ಉಪಪದವನ್ನು ಸ್ವರದ ಧ್ವನಿಯಿಂದ ಪ್ರಾರಂಭವಾಗುವ ಮತ್ತು ಎನಿಸಲು ಬರುವಂತಹ ಏಕವಚನ ನಾಮಪದಗಳ ಮೊದಲಿಗೆ ಉಪಯೋಗಿಸಲ್ಪಡುತ್ತದೆ. ನಾಮಪದವು ಏಕವಚನವಿದ್ದು ಮತ್ತು ಸ್ವರಾಕ್ಷರದೊಂದಿಗೆ ಪ್ರಾರಂಭವಾಗಿ ಸ್ವರದ ಉಚ್ಚಾರಣೆಯನ್ನು ಕೊಡುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಆ್ಯನ್ ಎಂಬ ಉಪಪದವನ್ನು ಅಲ್ಲಿ ಬಳಸಬಹುದು. ಓಕೆ, ಫಾರ್ ಎಕ್ಸಾಂಪಲ್ಸ್, ಆ್ಯನ್ ಆರ್ಟಿಸ್ಟ್. ಆರ್ಟಿಸ್ಟ್ ಪದದಲ್ಲಿ ಎ ಅನ್ನುವಂಥ ಪದ ಸ್ವರ ಮತ್ತು ಇದು ಸ್ವರಾಕ್ಷರವನ್ನೇ ಅದು ಪ್ರೊನೌನ್ಸಿಯೇಷನ್ ಮಾಡ್ತದೆ, ಸ್ವರಾಕ್ಷರವನ್ನೇ ಅದು ಉಚ್ಚಾರಣೆ ಮಾಡ್ತದೆ. ಸೊ ಹೀಗಾಗಿ
ಆರ್ಟಿಸ್ಟ್, ಆ ಸ್ವರ, ಹೀಗಾಗಿ ಇಲ್ಲಿ ಆ್ಯನ್ ಬಳಸಬೇಕು. ಸೊ ಹಾಗೆ ಅಥೀಸ್ಟ್, ಆ್ಯನ್ ಅಥೀಸ್ಟ್. ಅಥೀಸ್ಟ್ ಮೀನ್ಸ್ ನಾಸ್ತಿಕ, ದೇವರಲ್ಲಿ ನಂಬಿಕೆ ಇಲ್ಲದವ, ಆ್ಯನ್ ಅಥೀಸ್ಟ್. ಮತ್ತು ಇದೆ ನೋಡಿ ಅಲ್ಲಿ ಅಥೀಸ್ಟ್, ಸ್ವರ, ಹೀಗಾಗಿ ಆ್ಯನ್ ಬಳಸಬೇಕು. ಆ್ಯನ್ ಎಗ್, ಎಗ್ ಇದೆ, EGG ಎಗ್, ಎಗ್ ಅಂದರೆ ಮೊಟ್ಟೆ. ಸೊ ಈ ಅನ್ನೋದು ಇಲ್ಲಿ ಸ್ವರ ಇದೆ, ಹೀಗಾಗಿ ಇಲ್ಲಿ ಆ್ಯನ್ ಬಳಸಬೇಕು. ಹಾಗೆ ಇಂಕ್ ಪಾಟ್, ಆ್ಯನ್ ಇಂಕ್ ಪಾಟ್. ಐಸ್ ಕ್ರೀಮ್, ಆ್ಯನ್ ಐಸ್ ಕ್ರೀಮ್. ಆ್ಯನ್ ಇಡಿಯಟ್, ಆ್ಯನ್ ಆಕ್ಸ್, ಆ್ಯನ್ ಆರೆಂಜ್, ಆ್ಯನ್ ಅಂಬ್ರೆಲಾ. ಈ ರೂಲು ತುಂಬ ಈಸಿಯಾಗಿದೆ, ನಿಮಗೆಲ್ರಿಗೂ ಅರ್ಥ ಆಯಿತು ಅಂದ್ಕೊಳ್ತೀನಿ. ಎಲ್ಲಿ ಸ್ವರಾಕ್ಷರ ಇರ್ತದೆ ಮತ್ತು ಸ್ವರಾಕ್ಷರದೊಂದಿಗೆ ಅದು ಅಲ್ಲಿ ಪ್ರೊನೌನ್ಸಿಯೇಷನ್ ಆಗ್ತದೆ, ಸೊ ಅಂಥ ಸಂದರ್ಭದಲ್ಲಿ ಆ್ಯನ್ ಬಳಸಬೇಕು. ದೆನ್ ವಿ ಮೂವ್ ಟು ನೆಕ್ಸ್ಟ್ ರೂಲ್. ರೂಲ್ ನಂಬರ್ 2. ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ಬಿಗಿನಿಂಗ್ ವಿತ್ ಸೈಲೆಂಟ್ ಲೆಟರ್ H. ಕೆಲವು ಪದಗಳು H ಅಕ್ಷರದೊಂದಿಗೆ ಪ್ರಾರಂಭವಾಗುತ್ತವೆ ಮತ್ತು H ಅಲ್ಲಿ ಉಚ್ಚಾರವಾಗದೆ ಹೋಗುತ್ತದೆ. ಅಂಥ ಸಂದರ್ಭದಲ್ಲಿ ಆ್ಯನ್ ಎಂಬ ಉಪಪದವನ್ನು, ಆ್ಯನ್ ಎಂಬ ಆರ್ಟಿಕಲನ್ನು ಅಲ್ಲಿ ಬಳಸಬೇಕು. ಫಾರ್ ಎಕ್ಸಾಂಪಲ್ಸ್, ಅವರ್, ಆ್ಯನ್ ಅವರ್, HOUR. ಅವರ್ ಮೀನ್ಸ್ ಗಂಟೆ. ಈ ಒಂದು ಶಬ್ದದಲ್ಲಿ H ಸೈಲೆಂಟ್ ಆಗುತ್ತೆ. H ಸೈಲೆಂಟ್ ಆದ ತಕ್ಷಣ ಅದನ್ನು ಅವರ್ ಅಂತ ಓದಬೇಕು. ಆ ಸಂದರ್ಭದಲ್ಲಿ ಅವರ್ ಅನ್ನೋದು ಎನ್ನುವುದು ಸ್ವರವಾಗಿರೋದ್ರಿಂದ ಅಲ್ಲಿ ಆ್ಯನ್ ಬಳಸಬೇಕು. ಸೇಮ್ ನೆಕ್ಸ್ಟ್ ಎಕ್ಸಾಂಪಲ್ಸು ಸೇಮ್. ಆ್ಯನ್ ಆನರೇಬಲ್ ಮ್ಯಾನ್, ಹಾನರೇಬಲ್ ಅಲ್ಲ, ಆನರೇಬಲ್ ಮ್ಯಾನ್. ಆ್ಯನ್ ಏರ್, H ಸೈಲೆಂಟ್, ಆ್ಯನ್ ಏರ್ ವಾರಸುದಾರ. ಆ್ಯನ್ ಎರೆಸ್ ವಾರಸುದಾರಳು. ಆ್ಯನ್ ಆನೆಸ್ಟ್ ಮ್ಯಾನ್, ಆನೆಸ್ಟ್ ನಾಟ್ ಹಾನೆಸ್ಟ್, ಆನೆಸ್ಟ್ ಮ್ಯಾನ್. ಸೊ ಈ ಎಲ್ಲ ಎಕ್ಸಾಂಪಲ್ಗಳಲ್ಲಿ H ಸೈಲೆಂಟ್ ಲೆಟರ್ ಆಗಿರೋದ್ರಿಂದ ಅಲ್ಲಿ ಎ ಮತ್ತು ಆ್ಯನ್ಗಳ ಉಪಯೋಗಿಸುವಂಥ ನಿಯಮಗಳನ್ನು ನೋಡಿದ್ರಿ. ಆದರೆ ಎ ಮತ್ತು ಆ್ಯನ್ಗಳನ್ನು ಅಬ್ರಿವಿಯೇಷನ್ಸ್ಗಳು ಇದ್ದಾಗ ಯಾವ ರೀತಿ ಉಪಯೋಗಿಸಬೇಕು? ಅಬ್ರಿವಿಯೇಷನ್ಸ್ ಅಂತಂದರೆ ಸಂಕ್ಷಿಪ್ತ ಅಕ್ಷರಗಳು. ಉದಾಹರಣೆಗೆ SSLC ಅನ್ನುವುದು ಒಂದು ಸಂಕ್ಷಿಪ್ತಾಕ್ಷರ. ಸಂಕ್ಷಿಪ್ತಾಕ್ಷರ ಅಂದ್ರೇನು? SSLC ಬಿಡಿಸಿ ಬರೆದಾಗ ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್, ಅದನ್ನು ಶಾರ್ಟಾಗಿ ಹೇಳಿದಾಗ SSLC. ಇದನ್ನು ಇಂಗ್ಲೀಷ್ನೊಳಗೆ ಅಬ್ರಿವಿಯೇಷನ್ಸ್ ಅಂತಾರೆ. ಸೊ ಇಂಥ ಅಕ್ಷರಗಳನ್ನು ಬಂದಾಗ ಎ ಬರಿಬೇಕು, ಆ್ಯನ್ ಬರಿಬೇಕು ಅನ್ನೋದೇ ಈಗಿರುವಂಥ ಚರ್ಚೆ. ಇಲ್ಲಿ 8 ಅಕ್ಷರಗಳನ್ನು ಬರೀಲಾಗಿದೆ. FHLMNRSX. ಈ 8 ಅಕ್ಷರಗಳೇನಿದ್ದಾವೆ ಇವುಗಳು ಸ್ವರಗಳಲ್ಲ, ಆದರೆ ಇವುಗಳು ಸ್ವರಗಳ ಧ್ವನಿಯನ್ನು ಹೊಂದಿವೆ. ಸ್ವರಗಳ ಧ್ವನಿ ಅಂದರೆ ಹೇಗಿವೆ? ಫಾರ್ ಎಕ್ಸಾಂಪಲ್, ಮೊದಲನೇದು F ಅಂತ ಇದೆ. F ಎನ್ನುವಂಥ ಅಕ್ಷರವನ್ನು ಉಚ್ಚಾರ ಮಾಡಬೇಕಾದ್ರೆ ಎಫ್ ನೋಡ್ರಿ, ಎಫ್ ಎ ಎನ್ನುವುದು ಸ್ವರ. ಹೀಗಾಗಿ ಈ ರೀತಿ ಎಫ್ದಿಂದ ಶುರುವಾಗುವಂತಹ ಅಬ್ರಿವೇಷನ್ಸ್ಗಳಿದ್ರೆ ಅಲ್ಲಿ ಆ್ಯನ್ ಬಳಸಬೇಕು. ಫಾರ್ ಎಕ್ಸಾಂಪಲ್ಸ್, ಎ ಸ್ಟೇಷನ್ ಮಾಸ್ಟರ್. ಇದು ಬಿಡಿಸಿ ಬರೆದಾಗ ಸ್ಟೇಷನ್ ಮಾಸ್ಟರ್, ಸ್ಟೇ ಎಸ್ ಅದು ವ್ಯಂಜನ ಇರೋದ್ರಿಂದ ಇಲ್ಲಿ ಎ ಇದೆ. ಬಟ್ ಅದನ್ನೇ ನಾವು SM ಅಂದಾಗ, SM ಅಂದರೆ ಸ್ಟೇಷನ್ ಮಾಸ್ಟರ್, ಅವಾಗ ಎಸ್ ಅಲ್ಲಿ ಸ್ವರ ಉಚ್ಚಾರ ಆಗೋದ್ರಿಂದ ಅಲ್ಲಿ ಆ್ಯನ್ ಬಳಸ್ತೀವಿ. ಸೇಮ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಇಲ್ಲಿ ಎ ಬಳಸಿದರೆ ಅದನ್ನೇ MLA ಅಂತ ಹೇಳೋ ಮುಂದೆ ಆ್ಯನ್ MLA ಅಂತ ಹೇಳಬೇಕು. MLA MAM. ಸೊ ಇಲ್ಲಿ ಆ್ಯನ್ ಬಳಸಬೇಕು. ಸೊ ಎ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್, ಇದನ್ನು NCC ಕೆಡೆಟ್ ಅಂತ ಹೇಳಿದಾಗ ಆ್ಯನ್ NCC ಕೆಡೆಟ್. ಸೇಮ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆ್ಯನ್ MP. ಎ ಲೈಟ್ ಮಷಿನ್ ಗನ್ ಬಟ್ ಆ್ಯನ್ LMG. ಅಬ್ರಿವಿಯೇಷನ್ಸ್ಗಳು ಬಂದಾಗ, ಸಂಕ್ಷೇಪಾಕ್ಷರಗಳು ಬಂದಾಗ ಈ ನಿಯಮಗಳು ನಿಮಗೆ ಗೊತ್ತಿರಬೇಕು. ಓಕೆ, ವಿ ಫಿನಿಶ್ಡ್ indefinite article a and an. Now we discuss definite article the. ದ ಎಂಬ ನಿಶ್ಚಿತ ಉಪಪದದ ಉಪಯೋಗಗಳನ್ನು ನಾವೀಗ ಚರ್ಚಿಸೋಣ. ದ ಈಸ್ ಡೆಫಿನಿಟ್ ಆರ್ಟಿಕಲ್. ಇಟ್ ಈಸ್ ಯೂಸ್ಡ್ ಟು ರೆಫರ್ ಟು ದ ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್ಸ್. ಸೊ ಇಟ್ ಈಸ್ ಕಾಲ್ಡ್ ಡೆಫಿನಿಟ್ ಆರ್ಟಿಕಲ್.
ದ ಇದು ನಿಶ್ಚಿತ ಉಪಪದ. ಇದನ್ನು ಒಬ್ಬ ನಿಶ್ಚಿತ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ಸೂಚಿಸಲು ಬಳಸುತ್ತೇವೆ. ಹೀಗಾಗಿ ಈ ಪದವನ್ನು ನಿಶ್ಚಿತ ಉಪಪದ ಎಂದು ಕರೆಯುತ್ತೇವೆ. ಓಕೆ, ಇವಾಗ ದ ಎನ್ನುವಂತಹ ಡೆಫಿನಿಟ್ ಆರ್ಟಿಕಲನ್ನು ಹೇಗೆ ಬಳಸಬೇಕು ಅನ್ನೋದನ್ನು ನೋಡೋಣ. ರೂಲ್ ನಂಬರ್ ಫಸ್ಟ್, ವ್ಯಾನ್ ವಿ ಸ್ಪೀಕ್ ಆಫ್ ಎ ನೌನ್ ಫಾರ್ ದ ಫಸ್ಟ್ ಟೈಮ್ ವಿ ಯೂಸ್ ಎ ಆ್ಯನ್ ವಿತ್ ಇಟ್, ಬಟ್ ವ್ಯಾನ್ ವಿ ಸ್ಪೀಕ್ ಆಫ್ ಇಟ್ ಅಗೈನ್ ವಿ ಯೂಸ್ ದ ವಿತ್ ಇಟ್. ಅಂದರೆ ಮೊದಲ ಬಾರಿಗೆ ನಾಮಪದದ ಬಗ್ಗೆ ಮಾತನಾಡುವಾಗ ಅದ್ರ ಜೊತೆಗೆ ಎ ಆ್ಯನ್ ಬಳಸ್ತೀವಿ, ಆದರೆ ಅದೇ ನಾಮಪದದ ಬಗ್ಗೆ ಪುನಃ ಮಾತನಾಡಿದಾಗ ಅದ್ರ ಜೊತೆಗೆ ದ ಅನ್ನುವಂಥ ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಬೇಕಾಗ್ತದೆ. ಟೇಕ್ ಫಾರ್ ಎಕ್ಸಾಂಪಲ್, ಎ ಹಂಟರ್ ಕೇಮ್ ಟು ಅವರ್ ಹಟ್. ದ ಹಂಟರ್ ಆಸ್ಕ್ಡ್ ಅಸ್ ಸಮಥಿಂಗ್ ಟು ಈಟ್. ವಿ ಗೇವ್ ಹಿಮ್ ಸಮ್ ಈಟೇಬಲ್ ಥಿಂಗ್ಸ್. ಆಫ್ಟರ್ ಹೀಸ್ ಈಟಿಂಗ್ he gave us a nut. The nut was too hard to cut. ಸೊ ಇದ್ರ ಮೀನಿಂಗ್ ಏನು ಅಂತಂದರೆ, ನಮ್ಮ ಗುಡಿಸ್ಲಿಗೆ ಒಬ್ಬ ಬೇಟೆಗಾರ ಬಂದ. ಸೊ ಅವನು ಯಾರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಹೀಗಾಗಿ ಹಂಟರ್ ಎನ್ನುವ ಪದಕ್ಕೆ ಎ ಅನ್ನುವಂಥ ಆರ್ಟಿಕಲ್ ಸೇರಿಸಿದ್ದೀವಿ, ಎ ಹಂಟರ್. ಆದರೆ ಅದೇ ಹಂಟರ್ ನೆಕ್ಸ್ಟ್ ಏನಾಗ್ತದೆ ಅಂತಂದರೆ, ದ ಹಂಟರ್ ಆಸ್ಕ್ಡ್ ಅಸ್ ಸಮಥಿಂಗ್ ಟು ಈಟ್. ಆ ಒಬ್ಬ ಬೇಟೆಗಾರ ನಮಗೆ ತಿನ್ನೋದಕ್ಕೆ ಏನೋ ಒಂದನ್ನು ಕೊಟ್ಟ. ಸೊ ಆ ಬೇಟೆಗಾರ ಮೊದಲೇ ಸರಿ ಹಂಟರ್ ಬಂದಾಗ ಅವ ಅಪರಿಚಿತ ಇದ್ದ. ಸೊ ಹೀಗಾಗಿ ಅಲ್ಲಿ ಎ ಬಳಸಿದ್ವಿ. ನೆಕ್ಸ್ಟ್ ಅದೇ ಹಂಟರ್ ಅಂತ ಹೇಳುವಾಗ ದ ಬಳಸ್ತೀವಿ, ಯಾಕಂತಂದರೆ ಆತ ನಮಗೆ ಪರಿಚಿತನಾದ. ಸೊ ಇಲ್ಲಿ ಡೆಫಿನೆಟ್ ಆದ ಆ ಹಂಟರ್. ಸೊ ಹೀಗಾಗಿ ಇಲ್ಲಿ ದ ಅನ್ನುವಂಥ ಆರ್ಟಿಕಲ್ನ ಬಳಸ್ತೀವಿ. ಸೊ ಹಾಗೆ ನೋಡಿ ಮುಂದೆ, ವಿ ಗೇವ್ ಹಿಮ್ ಸಮ್ ಈಟೇಬಲ್ ಥಿಂಗ್ಸ್. ನಾವು ಕೂಡ ಆತನಿಗೆ ಸ್ವಲ್ಪ ತಿನ್ನೋವಂಥ ಪದಾರ್ಥವನ್ನು ಅವನಿಗೆ ಕೊಟ್ವಿ. ಸೊ ಆಫ್ಟರ್ ಹೀಸ್ ಈಟಿಂಗ್, ಆತ ಅದನ್ನು ತಿಂದು ಮುಗಿಸಿದಾದ್ಮೇಲೆ ಹಿ ಗೇವ್ ಅಸ್ ಎ ನಟ್. ಅವನು ನಮಗೆ ಒಂದು ನಟ್, ಒಂದು ಕಾಯಿಯನ್ನು ಕೊಟ್ಟ. ನೋಡ್ರಿ, ಇಲ್ಲಿ ನಟ್ ಯಾವುದು ಅನ್ನೋದು ಗೊತ್ತಿಲ್ಲ ನಮಗೆ. ಸೊ ಎ ನಟ್, ಒಂದು ಕಾಯಿಯನ್ನು ಕೊಟ್ಟ. ದ ನಟ್ ವಾಸ್ ಟೂ ಹಾರ್ಡ್ ಟು ಕಟ್. ಆ ನಟ್ ಹೇಗಿತ್ತು ಅಂತಂದರೆ ಕಟ್ ಮಾಡೋದಕ್ಕೆ ಭಾಳ ಕಷ್ಟ ಆಯಿತು. ಸೊ ಮೊದಲೇ ಸಾರಿ ನಟ್ ಬಂದಾಗ ನಮಗೆ ಅದ್ರ ಬಗ್ಗೆ ಗೊತ್ತಿದ್ದಲ್ಲ. ಸೊ ಎ ನಟ್ ಅಂತ ಹೇಳ್ತೀವಿ. ಸೊ ಅದೇ ನಟ್ ಬಹಳಷ್ಟು ಹಾರ್ಡ್ ಇತ್ತು ಅಂತ ಹೇಳುವಂಥ ಸಂದರ್ಭದಲ್ಲಿ ಡೆಫಿನೆಟ್ ಆಗ್ತದೆ. ಸೊ ಹೀಗಾಗಿ ಅಲ್ಲಿ ದ ಅನ್ನುವಂಥ ಆರ್ಟಿಕಲ್ನ ಬಳಸ್ತೀವಿ. ಲೆಟ್ಸ್ ಸಿ ಅನದರ್ ಎಕ್ಸಾಂಪಲ್. ರವಿ ರಿಸೀವ್ಡ್ ಅ ಪಾರ್ಸಲ್ ಫ್ರಮ್ ಬ್ಯಾಂಗ್ಳೂರ್. ದ ಪಾರ್ಸಲ್ ಹ್ಯಾಡ್ ಬೀನ್ ಸೆಂಟ್ ಟು ಹಿಮ್ ಬೈ ಹಿಸ್ ಅಂಕಲ್. ರವಿ ಬೆಂಗಳೂರಿನಿಂದ ಒಂದು ಪಾರ್ಸಲನ್ನು ಸ್ವೀಕರಿಸಿದ. ಒಂದು ಪಾರ್ಸೆಲ್, ಇಲ್ಲಿ ನೋಡಿ ಎ ಪಾರ್ಸೆಲ್ ಅಂತಿದೆ. ಆ ಪಾರ್ಸೆಲ್ ಏನೋ ಗೊತ್ತಿಲ್ಲ ನಮಗೆ, ಎ ಪಾರ್ಸೆಲ್. ಅದು ಬಂದಾದಮೇಲೆ ಅದು ನಮ್ಗೆ ಗೊತ್ತಾಗ್ತದೆ ಇದು ನಮ್ಮ ಪಾರ್ಸೆಲ್ ಅಂತ ಹೇಳಿ. ಆವಾಗ ದ ಹಚ್ಚಬೇಕಾಗ್ತದೆ ನೆಕ್ಸ್ಟ್ ಟೈಮ್. ದ ಪಾರ್ಸೆಲ್ ಹ್ಯಾಡ್ ಬಿನ್ ಸೆಂಟ್ ಟು ಹಿಮ್ ಬೈ ಹಿಸ್ ಅಂಕಲ್. ಈ ಪಾರ್ಸೆಲನ್ನು ರವಿಗೆ ಕಳಿಸಿದವರು ಆತನ ಅಂಕಲ್. ಸೊ ಇಲ್ಲಿ ಎರಡನೇ ಸಾರಿ ಆ ಪಾರ್ಸೆಲ್ ಬಗ್ಗೆ ಗೊತ್ತಾದಾಗ ದ ಅನ್ನುವಂಥ ಡೆಫಿನೆಟ್ ಆರ್ಟಿಕಲ್ನ ಇಲ್ಲಿ ಯೂಸ್ ಮಾಡಿದ್ದೀವಿ. ಸೊ ದೀಸ್ ಆರ್ ಟು ಎಕ್ಸಾಂಪಲ್ಸ್ ಫಾರ್ ದ ರೂಲ್ ನಂಬರ್ 1. Okay, rule 2. The is used before unique natural objects. ಜಗತ್ತಿನಲ್ಲಿ ಕಂಡುಬರುವ ಏಕಮಾತ್ರ ವಸ್ತುಗಳ ಹೆಸರು ಹೇಳುವಾಗ ದ ಎನ್ನುವಂತಹ ನಿಶ್ಚಿತ ಉಪಪದವನ್ನು ಬಳಸಬೇಕು. ಹಾಗಾದರೆ ಯುನಿಕ್ ನ್ಯಾಚುರಲ್ ಆಬ್ಜೆಕ್ಟ್ಸ್ಗಳು ಯಾವುವು ನೋಡಿ. ಓಕೆ, ಎಕ್ಸಾಂಪಲ್ಸ್ಗಳನ್ನು ನೋಡಿ. ದ ಸ್ಕೈ ಈಸ್ ಎಂಡ್ಲೆಸ್ ಎಂಟಿ ಸ್ಪೇಸ್. ಈ ಆಕಾಶಕ್ಕೆ ಕೊನೆ ಅನ್ನೋದೇ ಇಲ್ಲ. ಸೊ ನೆಕ್ಸ್ಟ್, ದ ಅರ್ತ್ ಹ್ಯಾಸ್ ಲಿವಿಂಗ್ ಬೀಯಿಂಗ್ಸ್. ಭೂಮಿ ಜೀವಿಗಳನ್ನು ಹೊಂದಿದೆ. ದ ಸನ್ ಈಸ್ ಎ ಹ್ಯೂಜ್ ಬಾಲ್ ಆಫ್ ಫೈರ್. ಸೂರ್ಯ ಒಂದು ಉರಿಯುವಂಥ ಬೆಂಕಿ ಚೆಂಡು. ದೆನ್ ದ ಮೂನ್ ಕ್ಯಾನ್ ಬಿ ಸೀನ್ ಎಟ್ ನೈಟ್. ಚಂದ್ರನನ್ನು ರಾತ್ರಿ ನೋಡಲು ಸಾಧ್ಯ. ಸೊ ದ ಯೂನಿವರ್ಸ್ ಹ್ಯಾಸ್ ಮೆನಿ ಗ್ಯಾಲಕ್ಸೀಸ್. ಈ ಒಂದು ವಿಶ್ವ ಹಲವಾರು ಗ್ಯಾಲಕ್ಸಿಗಳನ್ನು ಹೊಂದಿದೆ. ಸೊ ಇಲ್ಲಿ ಈ ಮೇಲಿನ ಎಲ್ಲ ವಾಕ್ಯಗಳನ್ನ ನೀವು ನೋಡ್ತಾ ಇರ್ಬೋದು. ಎಲ್ಲೆಲ್ಲಿ ನಾಮಪದಗಳನ್ನು ಯೂಸ್ ಮಾಡಿದ್ದಾರೆ. ಈ ನಾಮಪದಗಳು ಅಂದರೆ ಸ್ಕೈ, ಅರ್ತ್, ಸನ್, ಮೂನ್, ಯೂನಿವರ್ಸ್, ಇವು ಜಗತ್ತಿನಲ್ಲಿ ಕಂಡುಬರುವಂತಹ ಏಕಮಾತ್ರ ವಸ್ತುಗಳು. ಸೊ ಒಂದೇ ಆಕಾಶ ಇದೆ, ಒಂದೇ ಭೂಮಿ ಇದೆ, ಒಂದೇ ಸೂರ್ಯ ಇದೆ, ಒಂದೇ ಚಂದ್ರ, ಒಂದೇ ಜಗತ್ತು ಇದೆ. ಸೊ ಇಂಥ ನಾಮಪದಗಳ ಮೊದಲು ಈ ನಿಶ್ಚಿತ ಉಪಪದ ಅಥವಾ ಈ ನಿಶ್ಚಿತ ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಇಲ್ಲಿ ಯೂಸ್ ಮಾಡಲಾಗಿದೆ. ಓಕೆ, ರೂಲ್ 3.
The is used with the words morning, evening, afternoon. ಓಕೆ, ಮಾರ್ನಿಂಗ್, ಈವ್ನಿಂಗ್, ಆಫ್ಟರ್ನೂನ್ ಈ ಪದಗಳ ಜೊತೆಗೆ ದ ಅನ್ನುವಂಥ ಆರ್ಟಿಕಲನ್ನು ನಾವು ಬಳಸ್ತೀವಿ. ಎಕ್ಸಾಂಪಲ್ಸ್: ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಮೈ ಫಾದರ್ ವಾಕ್ಸ್ ಇನ್ ದ ಈವ್ನಿಂಗ್, ಐ ಮೆಟ್ ಮೈ ಫ್ರೆಂಡ್ ಇನ್ ದ ಆಫ್ಟರ್ನೂನ್. ಸೊ ಇಲ್ಲಿ ಮಾರ್ನಿಂಗ್, ಈವ್ನಿಂಗ್, ಆಫ್ಟರ್ನೂನ್ ಹೇಳಿದಾಗ ಅಲ್ಲೆಲ್ಲ ಕಡೆ ದ ಎನ್ನುವಂಥ ಡೆಫಿನಿಟ್ ಆರ್ಟಿಕಲ್ ನಾವು ಯೂಸ್ ಮಾಡಿದ್ದೀವಿ. ರೂಲ್ ನಂಬರ್ 4: ದ ಈಸ್ ಯೂಸ್ ಟು ಸಿಂಗಲ್ ಔಟ್ ಒನ್ ಔಟ್ ಆಫ್ ಎ ಗ್ರೂಪ್. ಸಮೂಹದಲ್ಲಿ ಅಥವಾ ಗುಂಪಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ವಸ್ತುವನ್ನು ಸೂಚಿಸಲು ದ ಎನ್ನುವಂಥ ಡೆಫಿನಿಟ್ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್: ಒನ್ ಸ್ಟೂಡೆಂಟ್ ಇನ್ ವೈಟ್ ಡ್ರೆಸ್, ಬಿಳಿ ಬಟ್ಟೆ ಧರಿಸುವ ವಿದ್ಯಾರ್ಥಿ. ದ ಮ್ಯಾನ್ ಕಟಿಂಗ್ ಅ ಟ್ರೀ, ಗಿಡ ಕಡಿಯುತ್ತಿರುವ ಮನುಷ್ಯ. ಓಕೆ, ರೂಲ್ ನಂಬರ್ 5: ದ ಈಸ್ ಯೂಸ್ಡ್ ಬಿಫೋರ್ ದ ಸೂಪರ್ಲೇಟಿವ್ ಡಿಗ್ರೀಸ್. ಸೂಪರ್ಲೇಟಿವ್ ಡಿಗ್ರಿ ಅಂದರೆ ಪಾಸಿಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಸೂಪರ್ಲೇಟಿವ್ ಡಿಗ್ರಿಯನ್ನು ಥರ್ಡ್ ಫಾರ್ಮ್ ಇದೆ. ಇದರಲ್ಲಿ ದ ಎನ್ನುವಂತಹ ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ಸ್: ಎಕ್ಸಾಂಪಲ್ 1: ಅಯರ್ನ್ ಈಸ್ ದಿ ಮೋಸ್ಟ್ ಯೂಸ್ಫುಲ್ ಮೆಟಲ್. ಇಲ್ಲಿ ದಿ ಮೋಸ್ಟ್ ಯೂಸ್ಫುಲ್, ಮೋಸ್ಟ್ ಎನ್ನುವುದು ಸೂಪರ್ಲೇಟಿವ್ ಡಿಗ್ರಿ, ಸೊ ಅದರ ಹಿಂದ್ಗಡೆ ದ ಎನ್ನುವಂಥ ಆರ್ಟಿಕಲ್ ಬಳಸಿದೆ. ಸೊ ಹಾಗೆ ಬುರ್ಜ್ ಖಲೀಫಾ ಇಸ್ ದ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್. ಇಲ್ಲಿ ಟಾಲೆಸ್ಟ್ ಎನ್ನುವುದು ಸೂಪರ್ಲೇಟಿವ್ ಡಿಗ್ರಿ, ಸೊ ಅದ್ರ ಹಿಂದ್ಗಡೆ ದ ಎನ್ನುವಂಥ ಆರ್ಟಿಕಲ್ನ ಬಳಸಿದ್ದೇವೆ. ನೆಕ್ಸ್ಟ್ ರೂಲ್ ನಂಬರ್ 6: ದ ಈಸ್ ಯೂಸ್ಡ್ ವಿತ್ ಆರ್ಡಿನಲ್ಸ್. ಆರ್ಡಿನಲ್ಸ್ ಮೀನ್ಸ್ ಸ್ಥಾನ ಸೂಚಕ ಸಂಖ್ಯೆಗಳು. ಇವುಗಳ ಹಿಂದ್ಗಡೆ ದ ಎನ್ನುವಂಥ ಆರ್ಟಿಕಲ್ಸ್ ಬಳಸಬೇಕು. ಸ್ಥಾನ ಸೂಚಕ ಅಂದರೆ ಏನು? ಫಸ್ಟ್, ಸೆಕೆಂಡ್, ಥರ್ಡ್ ಈ ರೀತಿ ಬಂದಿದ್ದಾನಂತ ಹೇಳುವಂಥ ಸಂದರ್ಭದಲ್ಲಿ ಸೊ ಫಸ್ಟ್, ಸೆಕೆಂಡ್, ಥರ್ಡ್ ಇಂಥವು ಏನಿದೆ ಇವು ಆರ್ಡಿನಲ್ ನಂಬರ್ಸ್. ಅಂಥ ಸಂಖ್ಯೆಗಳ ಹಿಂದೆ, ಅಂಥ ಸ್ಥಾನಗಳ ಹಿಂದೆ ದ ಅನ್ನುವಂಥ ಆರ್ಟಿಕಲ್ಸ್ನ ಬಳಸಬೇಕಾಗ್ತದೆ. ಓಕೆ, ಟೇಕ್ ಫಾರ್ ಎಕ್ಸಾಂಪಲ್ಸ್: ಅಥರ್ವ ಈಸ್ ದ ಫಸ್ಟ್ ಇನ್ ದ ಕ್ಲಾಸ್. ಅಥರ್ವ ಕ್ಲಾಸ್ನಲ್ಲಿ ಫಸ್ಟ್ ಇದ್ದಾನೆ, ಸೊ ಫಸ್ಟ್ ಈಸ್ ಆರ್ಡಿನಲ್ ನಂಬರ್, ಸೊ ಅದರ ಹಿಂದ್ಗಡೆ ದ ಅನ್ನುವಂಥ ಆರ್ಟಿಕಲ್ ಬಳಸಿದ್ದೀವಿ. ಮೈತ್ರೇಯಿ ಲೀವ್ಸ್ ಇನ್ ದ ಸೆಕೆಂಡ್ ಫ್ಲೋರ್. ಮೈತ್ರೇಯಿ ಸೆಕೆಂಡ್ ಫ್ಲೋರ್ನಲ್ಲಿ ವಾಸವಾಗಿದ್ದಾಳೆ, ಸೊ ಇಲ್ಲಿ ಸೆಕೆಂಡ್ ಎನ್ನುವುದು ಆರ್ಡಿನಲ್ ನಂಬರ್, ಅದರ ಹಿಂದ್ಗಡೆ ದ ಅನ್ನುವಂಥ ಆರ್ಟಿಕಲ್ ಬಳಸಿದ್ದೀವಿ. ಸೊ ಥರ್ಡ್ ಒನ್: ಇಂಡಿಯಾ ಈಸ್ ಥರ್ಡ್ ಬಿಗ್ಗೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. ಭಾರತ ಜಗತ್ತಿನಲ್ಲೇ 3ನೇ ದೊಡ್ಡ ಆರ್ಥಿಕ ಶಕ್ತಿ, ಸೊ ಇಲ್ಲಿ ಬಿಗ್ಗೆಸ್ಟ್ ಅಂತಿದೆ, ಅದರ ಹಿಂದ್ಗಡೆ ದ ಅನ್ನುವಂಥ ಡೆಫಿನೆಟ್ ಆರ್ಟಿಕಲ್ನ ಬಳಸಿದ್ದೀವಿ. ಸೊ ಇದು ರೂಲ್ ನಂಬರ್ 6. ರೂಲ್ ನಂಬರ್ 7: ದ ಈಸ್ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ಸ್. ಸಂಗೀತದ ಉಪಕರಣಗಳ ಹೆಸರಿನ ಮೊದಲು ದ ಅನ್ನುವಂಥ ಉಪಪದವನ್ನು ಬಳಸಬೇಕು. ಟೇಕ್ ಫಾರ್ ಎಕ್ಸಾಂಪಲ್ಸ್: ಅನಂತ್ ಆ್ಯಂಡ್ ಸ್ಮಿತಾ ಪ್ಲೇ ದ ಸಿತಾರ್. ಅನಂತ್ ಮತ್ತು ಸಿತಾ ಏನು ನುಡಿಸುವರು ಅಂದರೆ ದ ಸಿತಾರ್. ಸಿತಾರ್ ಇಟ್ ಇಸ್ ಅ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್, ಇದೊಂದು ಸಂಗೀತದ ಉಪಕರಣ, ಸೊ ಅದರ ಹೆಸರಿನ ಹಿಂದುಗಡೆ ದ ಅನ್ನುವಂಥ ಆರ್ಟಿಕಲ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಎಕ್ಸಾಂಪಲ್: ಶಿ ಬಾಟ್ ದ ವಯೋಲಿನ್. ಅವಳು ವಯೋಲಿನ್ ಖರೀದಿಸಿದಳು. ಸೊ ವಯೋಲಿನ್ ಇಟ್ಸ್ ಅ ನೇಮ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್, ಸೊ ಬಿಫೋರ್ ದಿಸ್ ವರ್ಡ್ ವಿ ಯೂಸ್ ದ. ದೆನ್ ಐ ಕ್ಯಾನ್ ಪ್ಲೇ ದ ಹಾರ್ಮೋನಿಯಂ. ದೆನ್ ಹಾರ್ಮೋನಿಯಂ ಇದೊಂದು ಕೂಡ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್, ಅದ್ರ ಹಿಂದ್ಗಡೆ ದ ಅನ್ನುವಂಥ ಡೆಫಿನೆಟ್ ಆರ್ಟಿಕಲ್ನ ಬಳಸಬೇಕು. ರೂಲ್ ನಂಬರ್ 8: ದ ಈಸ್ ಯೂಸ್ಡ್ ಬಿಫೋರ್ ನೇಮ್ಸ್ ಆಫ್ ಸೀಸ್, ಓಷಿಯನ್ಸ್, ಗಲ್ಫ್ಸ್ ಆ್ಯಂಡ್ ರಿವರ್ಸ್. ದ ಅನ್ನುವಂಥ ಡೆಫಿನೆಟ್ ಆರ್ಟಿಕಲನ್ನು ಮತ್ತೆ ಎಲ್ಲೆಲ್ಲಿ ಬಳಸಬೇಕು ಅಂದರೆ ಸೀಸ್ ಸಮುದ್ರಗಳು, ಓಷಿಯನ್ಸ್ ಮಹಾಸಮುದ್ರಗಳು, ಗಲ್ಫ್ಸ್ ಅಂದರೆ ಕೊಲ್ಲಿಗಳು, ಆ್ಯಂಡ್ ರಿವರ್ಸ್ ನದಿಗಳ ಹೆಸರಿನ ಮೊದಲು ಇದನ್ನು ಬಳಸಬೇಕು. ಟೇಕ್ ಫಾರ್ ಎಕ್ಸಾಂಪಲ್ಸ್: ದ ರೆಡ್ ಸಿ, ದ ಅರೇಬಿಯನ್ ಸಿ, ದ ಇಂಡಿಯನ್ ಓಷಿಯನ್, ದ ಪೆಸಿಫಿಕ್ ಓಷಿಯನ್, ದ ಗಂಗಾ, ದ ಯಮುನಾ, ದ ಪರ್ಷಿಯನ್ ಗಲ್ಫ್. ಈ ರೀತಿ ಸಮುದ್ರಗಳು, ಮಹಾಸಮುದ್ರಗಳು, ಗಲ್ಫ್ಗಳು ಮತ್ತು ರಿವರ್ ನದಿಗಳು ಬಂದಂಥ ಸಂದರ್ಭದಲ್ಲಿ ಅವುಗಳ ಹೆಸರಿನ ಹಿಂದುಗಡೆ ದ ಎನ್ನುವಂಥ ಡೆಫಿನೆಟ್ ಆರ್ಟಿಕಲ್ಸ್ನ ಬಳಸಬೇಕು. ಓಕೆ, ರೂಲ್ ನಂಬರ್ 9: ದ ಈಸ್ ಯೂಸ್ಡ್ ಬಿಫೋರ್ ಮೌಂಟೇನ್ಸ್, ಐಲ್ಯಾಂಡ್ ಗ್ರೂಪ್ಸ್, ಏರೋಪ್ಲೇನ್ಸ್, ಶಿಪ್ಸ್, ಟ್ರೈನ್ಸ್. ಅಂದರೆ
ಮೌಂಟೇನ್ಸ್ಗಳು, ಬೆಟ್ಟಗಳು, ಪರ್ವತಗಳು, ಐಲ್ಯಾಂಡ್ ಗ್ರೂಪ್ಸ್, ದ್ವೀಪಗಳ ಸಮೂಹ, ಆನಂತರ ಏರೋಪ್ಲೇನ್ಸ್ ಅಂದರೆ ವಿಮಾನಗಳು, ಹಡಗುಗಳು, ಟ್ರೈನ್ಗಳು, ಇವುಗಳ ಹೆಸರಿನ ಹಿಂದ್ಗಡೆ ದ ಅನ್ನುವಂತಹ ನಿಶ್ಚಿತ ಉಪಪದ ಡೆಫಿನಿಟ್ ಆರ್ಟಿಕಲ್ಸ್ನ ನಾವು ಬಳಸಬೇಕು. ಓಕೆ, ಟೇಕ್ ಫಾರ್ ಎಕ್ಸಾಂಪಲ್ಸ್ ದ ಹಿಮಾಲಯ, ದ ನೀಲಗಿರಿ ಹಿಲ್ಸ್, ಇವೆರಡು ಮೌಂಟೇನ್ಸ್ಗಳ ಹೆಸರು. ದ ಈಸ್ಟ್ ಇಂಡೀಸ್, ದ ವೆಸ್ಟ್ ಇಂಡೀಸ್, ಇವುಗಳು ಐಲ್ಯಾಂಡ್ ಗ್ರೂಪ್ಸ್. ದೆನ್ ದ ಇಂಡಿಯನ್ ಏರ್ಲೈನ್ಸ್ ಮತ್ತು ದ ಇಂಡಿಗೋ, ಇವೆರಡು ಏರೋಪ್ಲೇನ್ಸ್. ಮತ್ತು ದ ವಿಕ್ರಾಂತ್, ಇದೊಂದು ಹಡಗಿನ ಹೆಸರು. ಟ್ರೈನ್ ಹೆಸರು ದ ರಾಜಧಾನಿ ಎಕ್ಸ್ಪ್ರೆಸ್. ಇವೆಲ್ಲವುಗಳ ಹಿಂದ್ಗಡೆ ದ ಅನ್ನುವಂಥ ನಿಶ್ಚಿತ ಉಪಪದ ಡೆಫಿನಿಟ್ ಆರ್ಟಿಕಲ್ಸ್ನ ಬಳಸಬೇಕು. ಓಕೆ, ರೂಲ್ 10, ದ ಈಸ್ ಯೂಸ್ಡ್ ಬಿಫೋರ್ ರಿಲಿಜಿಯಸ್ ಗ್ರೂಪ್ಸ್. ಧಾರ್ಮಿಕ ಸಂಘಟನೆಗಳು ಅಥವಾ ಧರ್ಮಗಳ ಹೆಸರಿನ ಹಿಂದ್ಗಡೆ ದ ಅನ್ನುವಂಥ ಡೆಫಿನಿಟ್ ಆರ್ಟಿಕಲ್ನ ಬಳಸಬೇಕಾಗತ್ತೆ. ದ ಹಿಂದೂಸ್, ದ ಸಿಖ್ಸ್, ದ ಮುಸ್ಲಿಮ್ಸ್, ದ ಕ್ರಿಶ್ಚಿಯನ್ಸ್, ದ ಪಾರ್ಸೀಸ್, ಇವೆಲ್ಲವೂ ಏನು ಅಂತಂದರೆ ನೇಮ್ಸ್ ಆಫ್ ರಿಲಿಜನ್ಸ್. ಇವುಗಳ ಹೆಸರಿನ ಹಿಂದೆ ದ ಅನ್ನುವಂಥ ಆರ್ಟಿಕಲ್ನ ಬಳಸಬೇಕು. ರೂಲ್ ನಂಬರ್ 11, ನೇಮ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಎನ್ಫೋರ್ಸಿಂಗ್ ಲಾಸ್. ರಾಜಕೀಯ ಪಕ್ಷಗಳ ಹೆಸರುಗಳ ಹಿಂದೆ ಮತ್ತು ಎನ್ಫೋರ್ಸಿಂಗ್ ಲಾಸ್, ರಾಷ್ಟ್ರೀಯ ಪಡೆಗಳು, ಇವುಗಳ ಹೆಸರಿನ ಹಿಂದುಗಡೆ ದ ಅನ್ನುವಂಥ ಡೆಫಿನಿಟ್ ಆರ್ಟಿಕಲ್ನ ಬಳಸಬೇಕು. ಟೇಕ್ ಫಾರ್ ಎಕ್ಸಾಂಪಲ್ಸ್, ಫಸ್ಟ್ ನೇಮ್ಸ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ನೋಡಿ. ದಿ ಐ ಎನ್ ಸಿ ಮೀನ್ಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ದ BJP ಭಾರತೀಯ ಜನತಾ ಪಾರ್ಟಿ, ದಿ JDS ಜನತಾ ದಳ ಸೆಕ್ಯುಲರ್, ದಿ AAP Aam Aadmi Party, the CPM Communist Party of India. So these are all names of political parties. So before that, before those names we use article the. The next enforcing laws ಅಂತಂದರೆ ರಾಷ್ಟ್ರೀಯ ಪಡೆಗಳು, ದಿ ಪೊಲೀಸ್, ದಿ ನೇವಿ, ದಿ ಏರ್ಫೋರ್ಸ್, ದಿ ಆರ್ಮಿ, ದಿ ಕಮಾಂಡೋ, ದಿ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ದಿ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಸೊ ಇವೆಲ್ಲವುಗಳ ಹೆಸರಿನ ಹಿಂದ್ಗಡೆ ದ ಅನ್ನುವಂಥ ಡೆಫಿನೆಟ್ ಆರ್ಟಿಕಲ್ನ ಬಳಸಬೇಕು. ಓಕೆ, ರೂಲ್ ನಂಬರ್ 12, ದ ಈಸ್ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಎಂಪೈರ್ಸ್ ಆ್ಯಂಡ್ ಹಿಸ್ಟಾರಿಕಲ್ ಈವೆಂಟ್ಸ್ ಆ್ಯಂಡ್ ಸರ್ಟನ್ ಬುಕ್ಸ್. ಮತ್ತು ಡೆಫಿನೆಟ್ ಆರ್ಟಿಕಲ್ ದನ ಮತ್ತೆಲ್ಲಿ ಬಳಸಬೇಕು ಅಂತಂದರೆ ನೇಮ್ಸ್ ಆಫ್ ಎಂಪೈರ್ಸ್, ಸಾಮ್ರಾಜ್ಯಗಳ ಹೆಸರಿನ ಹಿಂದ್ಗಡೆ, ಆ್ಯಂಡ್ ಹಿಸ್ಟಾರಿಕಲ್ ಈವೆಂಟ್ಸ್, ಐತಿಹಾಸಿಕ ಘಟನೆಗಳು, ಮತ್ತು ಸರ್ಟನ್ ಬುಕ್ಸ್, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಬುಕ್ಸ್ಗಳೇನಿವೆ ಅವುಗಳ ಹಿಂದ್ಗಡೆ ದ ಅನ್ನುವಂಥ ನಿಶ್ಚಿತ ಉಪಪದವನ್ನು ಬಳಸಬೇಕು. ಎಕ್ಸಾಂಪಲ್ಸ್, ದಿ ಗುಪ್ತಾ ಎಂಪೈರ್, ಗುಪ್ತ ಸಾಮ್ರಾಜ್ಯ, ದಿ ವಿಜಯನಗರ ಎಂಪೈರ್, ವಿಜಯನಗರ ಸಾಮ್ರಾಜ್ಯ. ಈ ಸಾಮ್ರಾಜ್ಯಗಳ ಹೆಸರಿನ ಹಿಂದ್ಗಡೆ ದ ಹಾಕಬೇಕು. ದ ನೆಕ್ಸ್ಟ್, ದ ಗ್ರೀಕರು, ದಿ ತಾಳಿಕೋಟೆ ಬ್ಯಾಟಲ್, ತಾಳಿಕೋಟೆ ಕದನ, ಈ ಯುದ್ಧದ ಹೆಸರಿನ ಹಿಂದ್ಗಡೆ ದ ಹಾಕಬೇಕು. ಹಾಗೆ ದ ಇಂಡೋ ಆಂಗ್ಲೋ ಬ್ಯಾಟಲ್ಸ್, ಅವುಗಳ ಹಿಂದ್ಗಡೆ ದ ಹಾಕಬೇಕು. ದೆನ್ ಸರ್ಟನ್ ಬುಕ್ಸ್ ಅಥವಾ ಹೋಲಿ ಬುಕ್ಸ್, ಧರ್ಮಗ್ರಂಥಗಳ ಹೆಸರಿನ ಹಿಂದ್ಗಡೆನೂ ಕೂಡ ದ ಅನ್ನೋದನ್ನು ಯೂಸ್ ಮಾಡಬೇಕು. ದಿ ರಾಮಾಯಣ, ದಿ ಮಹಾಭಾರತ, ದಿ ಕುರಾನ್, ದಿ ಬೈಬಲ್, ದಿ ವೇದಾಸ್. ಸೊ ಇವೆಲ್ಲವುಗಳ ಹಿಂದೆ ದ ಅನ್ನುವಂಥ ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಿದ್ದೀವಿ. ಓಕೆ, ರೂಲ್ ನಂಬರ್ 13, ದ ಈಸ್ ಯೂಸ್ಡ್ ಬಿಫೋರ್ ದಿ ಪಿರಿಯಾಡಿಕಲ್ಸ್. ಪಿರಿಯಾಡಿಕಲ್ಸ್ ಅಂತಂದರೆ ನಿಯತಕಾಲಿಕೆಗಳು, ನ್ಯೂಸ್ ಪೇಪರ್ಗಳು, ಇವುಗಳ ಹೆಸರು ಹಿಂದ್ಗಡೆನೂ ಕೂಡ ದ ಅನ್ನುವಂಥ ಡೆಫಿನೆಟ್ ಆರ್ಟಿಕಲ್ನ ಬಳಸಬೇಕು. ಓಕೆ, ಪಿರಿಯಾಡಿಕಲ್ಸ್ ಅಥವಾ ನಿಯತಕಾಲಿಕೆಗಳ ಹೆಸರು ದ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ, ಅದರ ಹಿಂದ್ಗಡೆ ದ ಬಳಸಬೇಕು. ಹಿಂದೂ ಅನ್ನೋ ಪತ್ರಿಕೆ ಇದೆ, ಅದರ ಹಿಂದೆ ದ ಹಿಂದೂ ಹಚ್ಚಬೇಕು. ಸಂಯುಕ್ತ ಕರ್ನಾಟಕ, ದ ಸಂಯುಕ್ತ ಕರ್ನಾಟಕ, ದ ಪ್ರಜಾವಾಣಿ, ದ ವಿಜಯವಾಣಿ, ದ ವಿಜಯ ಕರ್ನಾಟಕ, ದ ತರಂಗ, ದ ಕರ್ಮವೀರ, ಎಟ್ಸೆಟ್ರಾ. ಜೀರೋ ಆರ್ಟಿಕಲ್ಸ್ ಆರ್ ಒಮಿಷನ್ ಆಫ್ ಆರ್ಟಿಕಲ್ಸ್. ಕೆಲವು ಸಂದರ್ಭಗಳಲ್ಲಿ ಎ, ಆ್ಯನ್, ದ ಈ ಮೂರು ಆರ್ಟಿಕಲ್ಗಳನ್ನು ಈ ಕೆಳಗಿನ ಸಂದರ್ಭಗಳಲ್ಲಿ ಬಳಸುವಂತಿಲ್ಲ. ಹಾಗಾದರೆ ಯಾವ ಸಂದರ್ಭಗಳಲ್ಲಿ ಬಳಸುವಂತಿಲ್ಲ ಅಂತಂದರೆ, ವಿ ಶುಡ್ ನಾಟ್ ಯೂಸ್ ಎನಿ ಆರ್ಟಿಕಲ್ಸ್ ಬಿಫೋರ್ ಪ್ರಾಪರ್ ನೌನ್ಸ್, ನೇಮ್ಸ್ ಆಫ್ ಡೇಸ್, ಡೇಟ್, ಇಯರ್, ಲ್ಯಾಂಗ್ವೇಜಸ್, ಸಬ್ಜೆಕ್ಟ್ಸ್,
ರಿಲೇಷನ್ಸ್ ಅಂದರೆ ಪ್ರಾಪರ್ ನೌನ್ ಅಂಕಿತ ನಾಮಪದಗಳ ಹಿಂದೆ ಅಂದರೆ ವ್ಯಕ್ತಿಗಳ ಹೆಸರಿನ ಹಿಂದೆ ಎ ಆ್ಯನ್ ದ ಬಳಸುವಂಗಿಲ್ಲ, ಮತ್ತು ಸ್ಥಳಗಳು, ಊರುಗಳು ಅಥವಾ ಸಿಟಿಗಳು ಇವುಗಳ ಹಿಂದೆ ಎ ಆ್ಯನ್ ದಗಳನ್ನು ಬಳಸುವಂತಿಲ್ಲ. ನೇಮ್ಸ್ ಆಫ್ ಡೇಸ್ ದಿನಗಳ ಹೆಸರಿನಗಳ ಹಿಂದೆ, ಆಮೇಲೆ ಡೇಟ್ ದಿನಾಂಕಗಳ ಹೆಸರಿನ ಹಿಂದೆ, ಇಯರ್ ವರ್ಷಗಳು ಇವುಗಳ ಹೆಸರಿನಿಂದ ಎ ಆ್ಯನ್ ದನ್ನು ಯೂಸ್ ಮಾಡುವಂತಿಲ್ಲ. ಹಾಗೆ ಲ್ಯಾಂಗ್ವೇಜಸ್ ಭಾಷೆಗಳ ಹೆಸರಿನ ಹಿಂದೆ ಎ ಕನ್ನಡ, ದ ಕನ್ನಡ, ಎ ಇಂಗ್ಲೀಷ್, ಆ್ಯನ್ ಇಂಗ್ಲೀಷ್ ಈ ರೀತಿ ಬಳಸುವಂತಿಲ್ಲ. ಸೊ ಹಾಗೆ ಸಬ್ಜೆಕ್ಟ್ಸು ಮತ್ತು ರಿಲೇಷನ್ಸ್ ಫಾದರ್, ಮದರ್, ಸಿಸ್ಟರ್ ಈ ರಿಲೇಷನ್ಗಳ ಹಿಂದೆನೂ ಕೂಡ ಯಾವುದೇ ಎ ಆ್ಯನ್ ದಗಳನ್ನು ಬಳಸುವಂತಿಲ್ಲ. ಫಾರ್ ಎಕ್ಸಾಂಪಲ್, ಡ್ಯಾಶ್ ಅಭಯ್ ಈಸ್ ಇಂಟೆಲಿಜೆಂಟ್ ಬಾಯ್, ಇಲ್ಲಿ ಎ ಆ್ಯನ್ ದ ಅಭಯ್ ಅಂತ ಯೂಸ್ ಮಾಡುವಂಗಿಲ್ಲ. ಆನಂತರ ಡ್ಯಾಶ್ ಬೆಂಗಳೂರು ಈಸ್ ಅವರ್ ಕ್ಯಾಪಿಟಲ್, ಬೆಂಗಳೂರು ಈಸ್ ಅವರ್ ಕ್ಯಾಪಿಟಲ್ ಅಷ್ಟೇ ಕರೆಕ್ಟು. ಎ ಬೆಂಗಳೂರು, ದ ಬೆಂಗಳೂರು ಈ ರೀತಿ ಯೂಸ್ ಮಾಡುವಂತಿಲ್ಲ. ಸೇಮ್ ಅಂಕಲ್ ಈಸ್ ಕಮಿಂಗ್, ಅಂಕಲ್ ಬರ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಎ ಅಂಕಲ್, ಆ್ಯನ್ ಅಂಕಲ್ ಅಥವಾ ದ ಅಂಕಲ್ ಹಚ್ಚುವಂಗಿಲ್ಲ. ಸೊ ಹಾಗೆ ಹಿ ವಾಸ್ ಬಾರ್ನ್ ಆನ್ ಡ್ಯಾಶ್ ಮಂಡೇ, ಹಿ ವಾಸ್ ಬಾರ್ನ್ ಆನ್ ಮಂಡೇ ಓನ್ಲಿ, ರೈಟ್. ಆ ಮಂಡೇ ಹಿಂದ್ಗಡೆ ಎ ಆ್ಯನ್ ಮತ್ತು ದಗಳನ್ನು ಬಳಸುವಂತಿಲ್ಲ. ಸೇಮ್ ಐ ಲೈಕ್ ಮ್ಯಾಥಮೆಟಿಕ್ಸ್ ಅಷ್ಟೇ ಕರೆಕ್ಟು. ಐ ಲೈಕ್ ದ ಮ್ಯಾಥಮೆಟಿಕ್ಸ್, ಐ ಲೈಕ್ ಎ ಮ್ಯಾಥಮೆಟಿಕ್ಸ್ ಈ ರೀತಿ ಬಳಸುವಂತಿಲ್ಲ. ಸೊ ದೀಸ್ ಆರ್ ಜೀರೋ ಆರ್ಟಿಕಲ್ಸ್ ಆರ್ ಒಮಿಷನ್ ಆಫ್ ಆರ್ಟಿಕಲ್ಸ್. ಹಾಂ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಕೆಲವೊಂದಿಷ್ಟು ಪ್ರಾಕ್ಟೀಸ್ಗಾಗಿ ಕೆಲವೊಂದಿಷ್ಟು ಕ್ವಶನ್ಸ್ ಇವೆ. ರೋಹಿಣಿ ಈಸ್ ಡ್ಯಾಶ್ ಆನೆಸ್ಟ್ ವುಮನ್ ಆ್ಯಂಡ್ ಶಿ ಆಲ್ವೇಸ್ ಸ್ಪೀಕ್ಸ್ ಡ್ಯಾಶ್ ಟ್ರುತ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಚೂಸಿಂಗ್ ಫ್ರಮ್ ದ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ ಕ್ವಶನ್ ತುಂಬ ಈಸಿಯಾಗಿದೆ. ರೋಹಿಣಿ ಈಸ್ ಡ್ಯಾಶ್ ಆನೆಸ್ಟ್ ವುಮನ್, ಆನೆಸ್ಟ್ ವುಮನ್ ಅಂತಿದೆ. ಇದನ್ನು ಹಾನೆಸ್ಟ್ ಅಂತ ಓದಬಾರ್ದು. ಎಚ್ ಇಲ್ಲಿ ಸೈಲೆಂಟ್ ಆಗುತ್ತೆ. ಎಚ್ ಸೈಲೆಂಟ್ ಆದರೆ ONEST ಆನೆಸ್ಟ್ ಅಂತ ಓದಬೇಕು. ಆ ಎನ್ನುವುದು ಸ್ವರ. ಸೊ ಸ್ವರ ಇದ್ದರೆ ನಾವು ಆ್ಯನ್ ಬಳಸಬೇಕು. ಸೊ ಹೀಗಾಗಿ ಇಲ್ಲಿ ಆ್ಯನ್ ಇಲ್ಲಿದೆ ನೋಡಬೇಕು ಆಪ್ಷನ್ಸ್ಗಳಲ್ಲಿ. ಬಿದಲ್ಲಿ ಆಪ್ಷನ್ ಇದೆ ಆ್ಯನ್ ಅಂತ ಹೇಳಿ. ಸೊ ಹಾಗೆ ನಿಜವನ್ನೇ ಹೇಳಬೇಕಂತ ಹೇಳಿದ್ದಾರೆ. ಸೊ ಟ್ರುತ್ ಹಿಂದ್ಗಡೆ ದ ಯೂಸ್ ಮಾಡಬೇಕು. ಸೊ ಹೀಗಾಗಿ ಬಿ ಆಪ್ಷನ್ ಈಸ್ ರೈಟ್. ರೋಹಿಣಿ ಈಸ್ ಆ್ಯನ್ ಆನೆಸ್ಟ್ ವುಮನ್ ಆ್ಯಂಡ್ ಶಿ ಆಲ್ವೇಸ್ ಸ್ಪೀಕ್ಸ್ ದ ಟ್ರುತ್. ಸೊ ಬಿ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್ನು ಈಸಿನೇ ಇದೆ. ಏಷ್ಯಾ ಈಸ್ ಡ್ಯಾಶ್ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ಡ್ಯಾಶ್ ವರ್ಲ್ಡ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ನೋಡಿ ಇಲ್ಲಿ ಏಷ್ಯಾ ಈಸ್ ಲಾರ್ಜ್, ಲಾರ್ಜರ್, ಲಾರ್ಜೆಸ್ಟ್. ಲಾರ್ಜೆಸ್ಟ್ ಎನ್ನುವುದು ಇದೊಂದು ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿಗಳ ಹಿಂದೆ ದ ಎನ್ನುವಂಥ ನಿಶ್ಚಿತ ಉಪಪದವನ್ನು ಬಳಸಬೇಕು ಅಂತ ಈಗಾಗಲೇ ಹಿಂದೆ ಚರ್ಚೆ ಮಾಡಿದ್ದೀವಿ. ಸೊ ಹೀಗಾಗಿ ಅಲ್ಲಿ ದಿ ಬರುತ್ತೆ. ಏಷ್ಯಾ ಈಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್, ಹಾಗಾದರೆ ದ ಯೂಸ್ ಮಾಡಬೇಕು. ಇಲ್ಲಿ ಆಪ್ಷನ್ ಸಿದಲ್ಲಿದೆ. ಹಾಗೆ ವರ್ಡ್, ಜಗತ್ತಿನಲ್ಲಿ ಈ ವರ್ಡ್ ಇರೋದು ಒಂದೇ ಈ ಯೂನಿವರ್ಸ್ದಲ್ಲಿ. ವರ್ಡ್ ಅಂದರೆ ಪ್ರಪಂಚ. ಸೊ ಯಾವ ಒಂದು ಯುನಿಕ್ ಆಗಿರುವಂಥ ಒಂದು ವಸ್ತು ಇರುತ್ತೆ ಈ ಪ್ರಪಂಚದಲ್ಲಿ, ಅದರಿಂದ ಕಡೆನೂ ಕೂಡ ದ ಅನ್ನುವಂಥ ಆರ್ಟಿಕಲ್ ಯೂಸ್ ಮಾಡಬೇಕು. ಸೊ ಎರಡು ಕಡೆ ದ ಬರೋದ್ರಿಂದ ಆಪ್ಷನ್ ಸಿ ಈಸ್ ರೈಟ್. ನೆಕ್ಸ್ಟ್ ಎಕ್ಸಾಂಪಲ್. Our headmaster is dash man of principles and he very particular about following dash rules of the school. ಹಾಗಾದರೆ ಎರಡು ಕಡೆ fill in the blank ಇದೆ. Our headmaster is dash man of principles. ನಮ್ಮ ಹೆಡ್ಮಾಸ್ಟರ್ ಎಂಥ ಒಬ್ಬ ವ್ಯಕ್ತಿ ಅಂತಂದರೆ ಹಲವಾರು ಪ್ರಿನ್ಸಿಪಲ್ಸ್ ಉಳ್ಳಂತಹ, ಹಲವಾರು ತತ್ವ ಸಿದ್ಧಾಂತಗಳನ್ನು ಉಳಿದಂಥ ಒಬ್ಬ ಮನುಷ್ಯ. ಒಬ್ಬ ಅನ್ನಲಿಕ್ಕೆ ಇಲ್ಲಿ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್, ಎ ಯೂಸ್ ಮಾಡಬೇಕು. ಹಾಗೆ ರೂಲ್ಸ್ ಆಫ್ ದ ಸ್ಕೂಲಿನ ರೂಲ್ಸ್ಗಳು ಕೆಲವಷ್ಟು ಡೆಫಿನೆಟ್ ಆಗಿದ್ದೇ ಇರ್ತವೆ. ಸೊ ಅವು ಡೆಫಿನೆಟ್ ಇರೋಂಥ ಸಂದರ್ಭದಲ್ಲಿ ಅವಾಗ ನಾವು ದ ಅನ್ನುವಂಥ ಆರ್ಟಿಕಲ್ನ ಯೂಸ್ ಮಾಡಬೇಕು. ಸೊ ಹೀಗಾಗಿ ಎ ಆಪ್ಷನ್ ಈಸ್ ರೈಟ್. ಅವರ್ ಹೆಡ್ ಮಾಸ್ಟರ್ ಈಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಹಿ ವೆರಿ ಪರ್ಟಿಕ್ಯುಲರ್ ಅಬೌಟ್ ಫಾಲೋವಿಂಗ್ ದ ರೂಲ್ಸ್ ಆಫ್ ದ ಸ್ಕೂಲ್. ಸೊ ಎ ಆಪ್ಷನ್ ಈಸ್ ರೈಟ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಮೈ ಮದರ್ ಸೆಂಟ್ ಮೀ ಡ್ಯಾಶ್ SMS ಟುಡೇ ಮಾರ್ನಿಂಗ್ ಆ್ಯಂಡ್ ಐ ಫೌಂಡ್ ಇಟ್ ಡ್ಯಾಶ್ ಬಿಟ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ನನ್ನ ತಾಯಿ ಬೆಳಿಗ್ಗೆ ಒಂದು SMS ಕಳಿಸಿದ್ದಾರೆ, ಒಂದು SMS. ಹಾಗಾದರೆ ಎ ಅಥವಾ ಆ್ಯನ್ ತುಂಬಬೇಕಿಲ್ಲಿ. ಹಾಗಾದರೆ SMS ಅಂತಿದೆ. ಎಸ್ ಅಂತ ಉಚ್ಚಾರ ಮಾಡಬೇಕಾದ್ರೆ ಎ ಅನ್ನೋದು ಸ್ವರ. ಸೊ ಇಲ್ಲಿ ಆ್ಯನ್ ತುಂಬಬೇಕು.
an SMS today morning and I found it dash bit difficult. ಸೆಕೆಂಡ್ ಫಿಲ್ ಇನ್ ದ ಬ್ಯಾಂಕ್ದಲ್ಲಿ ಅ ತುಂಬಬೇಕು. ಅ ಬಿಟ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಇದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ಡಿಫಿಕಲ್ಟ್ ಇದೆ. ಸೊ ಆನ್ಸರ್ ಈಸ್ ಬಿ. ನೆಕ್ಸ್ಟ್ ಎಕ್ಸಾಂಪಲ್, ಮಿಸ್ಟರ್ ಸ್ಮಿತ್ ಈಸ್ ಡ್ಯಾಶ್ ಯುರೋಪಿಯನ್. ಹಿ ಈಸ್ ಡ್ಯಾಶ್ ವೊರಾಷಿಯಸ್ ರೀಡರ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಇಲ್ಲಿ ನೋಡಿ, ಮಿಸ್ಟರ್ ಸ್ಮಿತ್ ಈಸ್ ಡ್ಯಾಶ್ ಯುರೋಪಿಯನ್. ಯುರೋಪಿಯನ್ ಯ ವ್ಯಂಜನ ಇರೋದ್ರಿಂದ ಇಲ್ಲಿ ಎ ಬಳಸಬೇಕು. ಸೊ ಮಿಸ್ಟರ್ ಸ್ಮಿತ್ ಈಸ್ ಎ ಯುರೋಪಿಯನ್. ಹಿ ಈಸ್ ಅ ವೊರಾಷಿಯಸ್ ರೀಡರ್. ಅವನು ಒಬ್ಬ ವೊರಾಷಿಯಸ್ ರೀಡರ್ ಆಗಿದ್ದ. ಸೊ ಇದು ಡಾಕ್ಟರ್ ಅಂಬೇಡ್ಕರ್ ಪಾಠದಲ್ಲಿ ಬಂದಿದೆ. ಡಾಕ್ಟರ್ ಅಂಬೇಡ್ಕರ್ ಈಸ್ ಅ ವೊರಾಷಿಯಸ್ ರೀಡರ್. ಸೊ ಎರಡು ಕಡೆ ಎ ಬರೋದ್ರಿಂದ ಆಪ್ಷನ್ ಎ ಈಸ್ ರೈಟ್. ನೆಕ್ಸ್ಟ್ ಎಕ್ಸಾಂಪಲ್ಸ್, I saw dash old man yesterday who had dash walking stick in his hand. I saw dash old man. ಓಲ್ಡ್ ಓ ಎನ್ನುವುದು ಸ್ವರ, ಹೀಗಾಗಿ ಇಲ್ಲಿ ಆ್ಯನ್ ಯೂಸ್ ಮಾಡಬೇಕು. ಹಾಗಾದರೆ ಆಪ್ಷನ್ ಬಿ ಆ್ಯನ್ ಇದೆ. ಸೊ ಹಾಗೆ ಎಸ್ಟರ್ಡೇ ಹೂ ಹ್ಯಾಡ್ ಡ್ಯಾಶ್ ವಾಕಿಂಗ್ ಸ್ಟಿಕ್ ಇನ್ ಹಿಸ್ ಹ್ಯಾಂಡ್. ಆ ಮುದುಕನ ಕೈಯಲ್ಲಿ ಏನಿತ್ತು ಅಂತಂದರೆ ಒಂದು ವಾಕಿಂಗ್ ಸ್ಟಿಕ್ ಇತ್ತು, ಒಂದು ವಾಕಿಂಗ್ ಸ್ಟಿಕ್. ಸೊ ಒಂದು ಅನ್ಲಿಕ್ಕೆ ಎ ವಾಕಿಂಗ್ ಸ್ಟಿಕ್. ಸೊ ಆ್ಯನ್ ಎ B option is right. Okay, next example, dash Ramayana is one of dash holy books of the Hindus. ರಾಮಾಯಣ, ಮಹಾಭಾರತ, ಕುರಾನ್, ಬೈಬಲ್ ಈ ರೀತಿ ಶ್ರೇಷ್ಠ ಗ್ರಂಥಗಳಿದ್ದರೆ ಅದರ ಹಿಂದ್ಗಡೆ ದ ಯೂಸ್ ಮಾಡಬೇಕು ಅಂತ ಈಗಾಗಲೇ ಹಿಂದೆ ಚರ್ಚೆ ಮಾಡಿದ್ದೆ. ಸೊ ಫಸ್ಟ್ ಒನ್ ದ. ಹಾಗೆ ಹೋಲಿ ಬುಕ್ಸ್ ಆಫ್ ಹಿಂದೂಸ್, ಹೋಲಿ ಬುಕ್ಸ್ ಅನ್ನೋದು ಕೂಡ ಪರ್ಟಿಕ್ಯುಲರ್ ಆಗಿರೋದ್ರಿಂದ ಅಲ್ಲಿನೂ ಕೂಡ ದ ಯೂಸ್ ಮಾಡಬೇಕು. ಸೊ ಆಪ್ಷನ್ ಸಿ, ದ ಆ್ಯಂಡ್ ದ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ ಎಕ್ಸಾಂಪಲ್, ಮೈ ಬ್ರದರ್ ಡ್ರೂ ಡ್ಯಾಶ್ ಪಿಕ್ಚರ್ ಆಫ್ ಡ್ಯಾಶ್ ಎಲಿಫೆಂಟ್. ನನ್ನ ಸಹೋದರ ಡ್ರಾ ಅಂದರೆ ಎಳೆ ಅಥವಾ ಚಿತ್ರಿಸು. ಏನು ಚಿತ್ರಿಸಿದ್ದಾನೆ ಅಂತಂದ್ರೆ ಒಂದು ಪಿಕ್ಚರ್, ಎದ್ರದ್ದು ಎಲಿಫೆಂಟ್ ಪಿಕ್ಚರ್. ಸೊ ಎಲಿಫೆಂಟ್ ಪಿಕ್ಚರ್ ಅನ್ನೋದು ನಮ್ಗೆ ಗೊತ್ತಾಗಿದೆ ಹೀಗಾಗಿ ದ ಪಿಕ್ಚರ್ ಅಂತ ಯೂಸ್ ಮಾಡಬೇಕಲ್ಲಿ ದ. ಆನಂತರ ಎಲಿಫೆಂಟ್ ಅನ್ನೋದು ಇ ಅನ್ನೋದು ಸ್ವರ ಇರೋದ್ರಿಂದ ಮತ್ತು ಎ ಅನ್ನೋ ಉಚ್ಚಾರ ಕೊಡ್ತಾ ಇರೋದ್ರಿಂದ ಎಲಿಫೆಂಟ್ ಎ ಅನ್ನೋದು ಸ್ವರ. ಸೊ ಹೀಗಾಗಿ ಇಲ್ಲಿ ಆ್ಯನ್ ಯೂಸ್ ಮಾಡಬೇಕು. ಸೊ ಆಪ್ಷನ್ ಸಿ, ದ ಆ್ಯನ್, ಇದು ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್, my grandmother used to tell me dash a lot of stories and I am dash dearest fan of my beloved granny. Fill in the blank with the appropriate article choosing from the options. Options A, the, and the, zero article. So my grandmother used to tell me dash lot of stories. ಲಾಟ್ ಅನ್ನುವಂಥ ಅಕ್ಷರ ಅದರ ಹಿಂದ್ಗಡೆ ಯಾವಾಗಲೂ ಅ ಎನ್ನುವಂಥ ಒಂದು ಆರ್ಟಿಕಲ್ ತೆಗೆದುಕೊಳ್ಳುತ್ತೆ. ಸೊ ಹೀಗಾಗಿ ಅ ಲಾಟ್ ಆಫ್ ಸ್ಟೋರೀಸ್ ಆ್ಯಂಡ್ ಐ ಆಮ್ ದ ಡಿಯರೆಸ್ಟ್. ಡಿಯರರ್, ಡಿಯರೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ ಇದ್ದಾಗ ಅಂಥ ಸಂದರ್ಭಗಳಲ್ಲಿ ದ ಅನ್ನುವಂಥ ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಬೇಕು. ಸೊ ಇವೆರಡು ಆಪ್ಷನ್ ಇರೋದು ಎದಲ್ಲಿ. My grandmother used to tell me a lot of stories and I am the dearest fan of my beloved granny. So option A is right. Next example, Mr. Smith is dash MP and he works hard for dash welfare of the people and his constituency. ಹಾಗಾದರೆ ಈ ಒಂದು ಆರ್ಟಿಕಲ್ ತುಂಬಾ ಈಗ ಮಿಸ್ಟರ್ ಸ್ಮಿತ್ ಈಸ್ ಡ್ಯಾಶ್ ಎಮ್ ಪಿ ಅಂತಿದೆ. ಎಮ್ ಪಿ ಅಂತ ಉಚ್ಚಾರ ಮಾಡಬೇಕಾದ್ರೆ ಎ ಅಂತ ಸ್ವರ ಇದೆ. ಸೊ ಹೀಗಾಗಿ ಇಲ್ಲಿ ಆ್ಯನ್ ಬಳಸಬೇಕು. ಕಂಟಿನ್ಯೂ. ಮಿಸ್ಟರ್ ಸ್ಮಿತ್ ಈಸ್ ಆ್ಯನ್ ಎಮ್ ಪಿ ಆ್ಯಂಡ್ ಹಿ ವರ್ಕ್ಸ್ ಹಾರ್ಡ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್ ಆಫ್ ಹಿಸ್ ಕಾನ್ಸ್ಟಿಟ್ಯೂನ್ಸಿ. ಆತನ ಒಂದು ಕಾನ್ಸ್ಟಿಟ್ಯೂನ್ಸಿ ಅಥವಾ ಆತನ ಒಂದು ಶಾಸಕ ಸ್ಥಾನ ಏನಿದೆ ಅಲ್ಲಿರುವಂಥ ಜನರ ಒಂದು ಏಳಿಗೆ ಅಲ್ಲಿ ದ ಹಾಕಬೇಕು. ಸೊ ಹೀಗಾಗಿ ಎ ಮತ್ತು ಆ್ಯನನ್ನು ಇಲ್ಲಿ ಆ್ಯನ್ ಮತ್ತು ದ ಅನ್ನು ಇಲ್ಲಿ ಏನು ಮಾಡಬೇಕು ಅಂತಂದರೆ ಬಳಸಬೇಕು. ಸೊ ಆಪ್ಷನ್ ಬಿ ಈಸ್ ರೈಟ್.
close till I get up.